ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆಳಂದದ ಘಟನೆಯನ್ನು ಮೊದಲು ಹೇಳಬೇಕು. ಅಲ್ಲಿ ಈ ವೋಟರ್ ಲಿಸ್ಟ್ ಸಿಕ್ಕಿದೆ ಅನ್ನುವಂಥದ್ದು, ಅವುಗಳನ್ನು ಸುಟ್ಟಾಕಿದೆ ಎನ್ನುವಂಥದ್ದು, ವೋಟರ್ ID ಸುಟ್ಟಿರುವಂಥ ಕೇಸ್. ಮತಗಳ್ಳತನದ ಆರೋಪದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮಾಡಿದಂಥ ಆರೋಪ ಇದೆಯಲ್ಲ, ಅದು ಆಳಂದ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು, ವೋಟ್ ಚೋರಿಗೆ ಸಂಬಂಧಪಟ್ಟಿರೋದು. ನಿನ್ನೆ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ದಾಳಿ ನಡೆಸಲಾಗಿತ್ತು. ದಾಳಿ ಆಗ್ತಿದ್ದಂಗೆನೇ ಕೆಲ ದಾಖಲೆಗಳಿಗೆ ಬೆಂಕಿ ಇಡಲಾಗಿದೆ, ಜೊತೆಗೆ ನದಿಯ ಹಿನ್ನೀರಿಗೆ ಎಸೆಯಲಾಗಿದೆ. SIT ಈಗ ಇನ್ನಷ್ಟು ಗಂಭೀರವಾಗಿ ತಗೊಂಡಿದೆ. ಅಮರ್ಜಾ ನದಿನಲ್ಲಿ ಮಧ್ಯರಾತ್ರಿ ತನಕ ಹುಡುಕಲಾಗಿದೆ. ಸಾಕ್ಷ್ಯನಾಶದ ಬಗ್ಗೆ ಇನ್ನೊಂದು ಕೇಸ್ ಇವತ್ತು ದಾಖಲಾಗುತ್ತೆ. ಇದು ತೋರಿಸ್ತಾ ಇದೀವಿ ನೋಡಿ, ಕೆಲವೊಂದು ದಾಖಲೆಗಳನ್ನು ಸುಡಲಾಗಿದೆ ಅಂತ. ರಾಶಿ ರಾಶಿ ದಾಖಲೆಗಳಿಗೆ ಬೆಂಕಿ ಇಡಲಾಗಿದೆಯಾ ನೋಡಿ. ಮಧ್ಯರಾತ್ರಿ ಹುಡುಕಾಟ. ನಾವು ತೋರಿಸ್ತಾ ಇದ್ದೀವಿ, ಅಮರ್ಜಾ ನದಿನಲ್ಲಿ ಮಧ್ಯರಾತ್ರಿ ತನಕ ಹುಡುಕಾಟ ಮಾಡಲಾಗಿದೆ. ಇದು ಅಮರ್ಜಾ ನದಿಯ ಹಿನ್ನೀರಿದು. ಇಲ್ಲಿ ಆ ದಾಖಲೆಗಳನ್ನು ಎಸೆಯಲಾಗಿದೆ ಎನ್ನುವಂಥದ್ದು ನಾವು ತೋರಿಸ್ತಾ ಇದ್ದೀವಿ. ಮಧ್ಯರಾತ್ರಿ ತನಕ ನಡೆದಿರುವಂಥ ಶೋಧ. ಒಂದು ಕಡೆಗೆ ಮತಚೋರಿ ಆಗಿದೆ ಅಂತ ರಾಹುಲ್ ಗಾಂಧಿ ಬಾಂಬ್ ಹಾಕಿದ್ದು, ಅದಾದಮೇಲೆ ಈ ರೀತಿಯ ದಾಖಲೆಗಳು ಸಿಕ್ಕಿದ್ದು, ಈ ರೀತಿ ಸುಟ್ಟಿರುವುದು ಇನ್ನೊಂದು ಕಡೆಗೆ ಏನು ಅಂದರೆ, ಈ ಸಂಘದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರ್ಯಾರು ಇದರಲ್ಲಿ ಪಾಲ್ಗೊಳ್ತೀರಿ ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಸರ್ಕಾರ ಹೇಳಿದ್ದು, ಈಗ ಒಬ್ಬ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡಿರೋದು. ಓವರಾಲ್ ಏನು ನಡೀತಾ ಇದೆ ಬನ್ನಿ ನೋಡೋಣ. ಕರಕಲು ಸುಟ್ಟು ಕರಕಲು. ಒಂದ್ ಕಡೆ ಬಿಜೆಪಿ ಮಾಜಿ ಶಾಸಕರ ಮನೆ ಮುಂದೆ ದಾಖಲೆಗಳು ಸುಟ್ಟು ಹೋಗಿದ್ರೆ, ಮತ್ತೊಂದ್ ಕಡೆ ಸುಟ್ಟ ಭಸ್ಮವನ್ನ ಗೂಡ್ಸ್ ವಾಹನಕ್ಕೆ ತುಂಬಿಕೊಂಡು ಹೋಗಿ ನೀರಿಗೆ ಹಾಕ್ತಿದ್ದಾರೆ. ಆಳಂದ ವೋಟ್ ಚೋರಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ರಾಹುಲ್ ಗಾಂಧಿ ಆರೋಪಕ್ಕೆ ಸಾಕ್ಷಿ ಸಿಕ್ತಾ? ಹಳ್ಳದಲ್ಲಿ ಅರ್ಧ ಸುಟ್ಟ ವೋಟರ್ ಲಿಸ್ಟ್ ಪತ್ತೆ. ಮತಗಳ್ಳತನ. ರಾಜ್ಯದ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನ ನಡೆದಿದೆ ಅಂತ ಗಂಭೀರ ಆರೋಪವನ್ನ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾಡಿದ್ರು. ರಾಜ್ಯ ಸರ್ಕಾರ ರಚಿಸಿದ್ದ SIT ಟೀಮ್ ನೆನೆ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆ ಮುಂದೆ ಬಂದು ನಿಂತಿತ್ತು. ಕಲಬುರಗಿಯ ಗುಬ್ಬಿ ಕಾಲೋನಿಯಲ್ಲಿರೋ ಸುಭಾಷ್ ಗುತ್ತೇದಾರ್ ಮನೆ ಮಾತ್ರ ಅಲ್ಲ, ಅವರ ಒಡೆತನದ ಅಪ್ನಾ ಬಾರ್ ಮತ್ತು ರೆಸ್ಟೋರೆಂಟ್, ಚಾರ್ಟೆಡ್ ಅಕೌಂಟೆಂಟ್ ಮನೆ ಮೇಲೂ ದಾಳಿ ಮಾಡಿತ್ತು. ಇತ್ತ SIT ಟೀಮ್ ದಾಳಿ ಮಾಡ್ತಿದ್ದಂತೆ ಅತ ಆಳಂದದಲ್ಲಿರೋ ಗುತ್ತೇದಾರ್ ನಿವಾಸದ ಬಳಿಯೇ ರಾಶಿ ರಾಶಿ ದಾಖಲೆಗಳನ್ನ ಸುಟ್ಟು ಹಾಕಲಾಗಿತ್ತು. ಅಲ್ಲದೆ ಸುಟ್ಟ ದಾಖಲೆಗಳನ್ನ ಗೂಡ್ಸ್ ವಾಹನದಲ್ಲಿ ಹಾಕೊಂಡು ಅಮರ್ಜಾ ನದಿಯ ಹಿನ್ನೀರಿನಲ್ಲಿ ಹಾಕಿರೋ ವಿಡಿಯೋಗಳು ಕೂಡ ವೈರಲ್ ಆಗಿದ್ವು. ನದಿ ನೀರಲ್ಲಿ ವೋಟರ್ ಲಿಸ್ಟ್ ಪತ್ತೆಯಾಗಿರೋ ಕುರಿತು TV9 ವರದಿ ಪ್ರಸಾರ ಮಾಡ್ತಿದ್ದಂತೆ SIT ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದೆ. ಆಳಂದ ಪಟ್ಟಣದ ಹೊರವಲಯದಲ್ಲಿರೋ ಅಮರ್ಜಾ ನದಿಯ ಹಿನ್ನೀರಿಗೆ ಭೇಟಿ ನೀಡಿ SIT ತಂಡ ಶೋಧ ನಡೆಸಿದೆ. SIT SP ಶುಭಾನ್ವಿತಾ ನೇತೃತ್ವದ 15ಕ್ಕೂ ಹೆಚ್ಚು ಅಧಿಕಾರಿಗಳು ಹಾಗೂ ಸ್ಥಳೀಯ ಪೊಲೀಸರು ತಡರಾತ್ರಿವರೆಗೂ ನದಿಯ ಆಳಕ್ಕಿಳಿದು ಶೋಧಿಸಿದ್ದಾರೆ. ನದಿಯಲ್ಲಿ ಹಾಕಲಾಗಿದ್ದ ಅರ್ಧಂಬರ್ಧ ಸುಟ್ಟ ದಾಖಲೆಗಳು ಹಾಗೂ ಕೆಲ ಮತಪಟ್ಟಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸದ್ಯ SIT ದಾಳಿ ಆಗ್ತಿದ್ದಂತೆ ದಾಖಲೆಗಳಿಗೆ ಬೆಂಕಿ ಹಚ್ಚಿರೋ ಸುದ್ದಿ ಭಾರೀ ಸದ್ದು ಮಾಡ್ತಿದೆ. ಅಲ್ಲದೆ ದಾಖಲೆ ಸುಟ್ಟಿರೋ ರೀತಿ ನೋಡಿದ್ರೆ ನಿಜಕ್ಕೂ ವೋಟ್ ಚೋರಿ ನಡೀತಾ ಅನ್ನೋ ಅನುಮಾನಗಳು ಕೂಡ ಬಲಗೊಳ್ತಿವೆ. ಆದ್ರೆ SIT ತನಿಖೆ ನಂತರವೇ ಎಲ್ಲ ಬಯಲಾಗಲಿದೆ. ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ. ಸೊ ಇದು ಸಂಗತಿ. ಮಧ್ಯರಾತ್ರಿ ತನಕ ನದಿನಲ್ಲಿ ಹುಡುಕಾಟ ನಡೆಸಲಾಗಿದೆ. ಇವತ್ತು ಕೂಡ ತನಿಖೆಯನ್ನು ತೀವ್ರಗೊಳಿಸಲಾಗಿದೆ. SIT ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಪತ್ತೆಯಾಗಿದೆ. ಕಾಲ್ ಸೆಂಟರ್ ಮುಖಾಂತರ ಮತಗಳ್ಳತನ ಮಾಡ್ತಾ ಇದ್ರು ಅನ್ನುವಂಥದ್ದು. ಕಾಲ್ ಸೆಂಟರ್ ಮುಖಾಂತರ ಮತಗಳ್ಳತನ. ಫಾರ್ಮ್ ನಂಬರ್ 7 ಇದನ್ನು ಬಳಕೆ ಮಾಡಿ
ವೋಟರ್ ಲಿಸ್ಟಲ್ಲಿರುವಂಥ ಹೆಸರನ್ನ ಡಿಲೀಟ್ ಮಾಡ್ತಾ ಇದ್ದಂತೆ. ಕಾಲ್ ಸೆಂಟರ್ ಮೂಲ ಕೂಡ ಪತ್ತೆಯಾಗಿದೆ. ಅಕ್ರಮ್, ಅಶ್ಫಾಕ್, ಅಸ್ಲಾಂ, ಜುನೈದ್ ಹಾಗೂ ನದೀಮ್ ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಾ ಇದ್ರು. 2022ರಲ್ಲಿ ಕಾಲ್ ಸೆಂಟರ್ ಚಟುವಟಿಕೆ, ಅದರ ಬಗ್ಗೆ ಈಗ ತನಿಖೆ ಶುರುವಾಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಕಲಬುರಗಿಯಿಂದ. ದತ್ತಾತ್ರೇಯ, ಭಾಳ ಗಮನಿಸಬೇಕಾದಂಥ ಸಂಗತಿ, ಒಂದು ಕಡೆಗೆ ಮಾಡಿದಂಥ ಆರೋಪ ಪ್ರತ್ಯಾರೋಪಗಳು, ಇದಕ್ಕೆ ಯಾವುದೇ ಸಾಕ್ಷಿ ಇಲ್ಲ, ನೀವೇನಾದರೂ ಕೊಡದಿದ್ದನ್ನು ಲಿಖಿತ ರೂಪದಲ್ಲಿ ಕೊಡಿ ಅಂತ ಚುನಾವಣಾ ಆಯೋಗ ಕೂಡ ಹೇಳಿದ್ದು. ಅದಾದಮೇಲೆ ಒಂದು ದೊಡ್ಡ ಜಟಾಪಟಿ ನಡೀತು ನೋಡಿ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಈ ರೀತಿ ಸುಭಾಷ್ ಗುತ್ತೇದಾರ್ ಮನೆಯ ಮೇಲೆ ದಾಳಿ ಆಗಿರುವಂಥದ್ದು, SIT ದಾಳಿ ಆಗಿರೋದು, ಜೊತೆಗೇನೆಂದರೆ ದಾಖಲೆಗಳನ್ನು ಸುಟ್ಟಿರುವಂಥ ದಾಖಲೆಗಳು ಸಿಕ್ಕಿರುವಂಥದ್ದು, ನದಿನೆಲ್ಲ ಈಗ ಅಧಿಕಾರಿಗಳು ಜಾಲಾಡಿಸಿರುವಂಥದ್ದು, ಏನು ನಡೀತಾ ಇದೆ? ರಂಗನಾಥ್, ನಿಜಕ್ಕೂ ಯಾವಾಗ ರಾಹುಲ್ ಗಾಂಧಿ ಅವರು ಈ ವೋಟ್ ಚೋರಿ ಬಗ್ಗೆ ಏನು ಆ ಕ್ಯಾಂಪೇನನ್ನು ಶುರು ಮಾಡಿದರು, ಅದಕ್ಕೆ ಕೆಲವೊಂದಿಷ್ಟು ದಾಖಲೆಗಳನ್ನು ಕೊಡಿ ಅಂತ ಖುದ್ದು ಚುನಾವಣಾ ಆಯೋಗ ಹೇಳಿತ್ತು. ಆದರೆ ಯಾವಾಗ ಕಲಬುರಗಿ ಜಿಲ್ಲೆ ಆಳಂದ ಕ್ಷೇತ್ರದಲ್ಲಿ 2023ರಲ್ಲೇ ಮತಗಳ್ಳತನ ನಡೆದಿದೆ, ನಾನು ಅದಕ್ಕೆ FIR ಕೂಡ ಮಾಡಿದ್ದೀನಿ ಅಂಥೇಳಿ ಆಳಂದ ಕ್ಷೇತ್ರದ ಕಾಂಗ್ರೆಸ್ ಶಾಸಕ BR ಪಾಟೀಲ್ ಅವರು ಖುದ್ದು ರಾಹುಲ್ ಗಾಂಧಿ ಅವರ ಬಳಿ ಹೋಗ್ತಾರೆ. ನಮ್ಮಲ್ಲಿ 2023ರಲ್ಲಿ ಈ ರೀತಿಯಾಗಿ ಘಟನೆ ನಡೆದಿದೆ, 6018ಕ್ಕೂ ಹೆಚ್ಚು ವೋಟ್ಗಳು ಚೋರಿ ಆಗಿದೆ ಅನ್ನೋದನ್ನು ದಾಖಲೆ ಸಮೇತ ರಾಹುಲ್ ಗಾಂಧಿ ಅವರ ಮುಂದೆ ವಿವರಿಸ್ತಾರೆ. ಖುದ್ದು ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಈ ಬಗ್ಗೆ ಒಂದು ದೊಡ್ಡ ಸುದ್ದಿಗೋಷ್ಠಿಯನ್ನು ನಡೆದು ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಮತಗಳ್ಳತನವನ್ನು ಏನು ಚರ್ಚೆಗೆ ತರುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ, ಈ ಪ್ರಕರಣವನ್ನು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗಬೇಕು ಮತ್ತು ಇದನ್ನು ಏನು ಅಂತಂದರೆ ಲಾಜಿಕಲ್ ಎಂಡಿಗೆ ತರಲೇಬೇಕು ಅನ್ನುವಂಥ ಒಂದು ಪ್ರತಿಷ್ಠೆಗೆ ಬಿದ್ದು SITಯನ್ನು ರಚನೆ ಮಾಡುತ್ತೆ ರಂಗನಾಥ್. ಆ SIT ರಚನೆ ಮಾಡಿದ ನಂತರ ಶುರುವಾದಂಥ ಬೆಳವಣಿಗೆಗಳಿವು. ಕಳೆದ 4-5 ದಿನಗಳಿಂದನೂ ಕೂಡ ರಾಜ್ಯ ಸರ್ಕಾರ ನೇಮಕ ಮಾಡಿರ್ತಕ್ಕಂಥ SIT ತಂಡ ಕಲಬುರಗಿಯಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು. ಕಳೆದ 2-3 ದಿನಗಳಿಂದ ಮೊದಲು ಏನು ಈ ಕಾಲ್ ಸೆಂಟರ್ಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಶ್ಫಾಕ್, ಅಕ್ರಮ್, ಜುನೈದ್, ನದೀಮ್ ಅವ್ರ ಮನೆ ಮೇಲೆ ದಾಳಿ ಮಾಡುತ್ತೆ. ಅಲ್ಲಿ ಸುಮಾರು ಲ್ಯಾಪ್ಟಾಪ್ಗಳು, ಅಂದರೆ 7ಕ್ಕಿಂತ ಹೆಚ್ಚು ಲ್ಯಾಪ್ಟಾಪ್ಗಳು, 1000ಕ್ಕಿಂತ ಹೆಚ್ಚು ವೋಟರ್ IDಗಳು ಇವೆಲ್ಲವನ್ನೂ ಕೂಡ ಸೀಸ್ ಮಾಡಿದಂಥ ಅಧಿಕಾರಿಗಳು ನಿನ್ನೆ ನಡೆದಂಥ ಬಹುದೊಡ್ಡ ದಾಳಿ ಏನಿದೆ ಅದು ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಸೀದಾ ಅಲ್ಲಿ ಸಿಕ್ಕಿರ್ತಕ್ಕಂಥ ಕೆಲವೊಂದಿಷ್ಟು ಮಾಹಿತಿಗಳು ಮತ್ತು ದಾಖಲೆಗಳನ್ನು ಇಟ್ಕೊಂಡು ಆಳಂದ ಕ್ಷೇತ್ರದ BJPಯ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ಮನೆಗೆ SIT ತಂಡ ಬರುತ್ತೆ. ಅವರ ಮನೆ ಮೇಲೆ ದಾಳಿ ಮಾಡುತ್ತೆ ಮತ್ತು ಅವರ ಒಡೆತನದ ಅಪ್ನಾ ಬಾರ್ ಮೇಲೆ ದಾಳಿ ಮಾಡಿತ್ತು ಮತ್ತು ಓರ್ವ ಚಾರ್ಟೆಡ್ ಅಕೌಂಟೆಂಟ್ ಮನೆ ಮೇಲೂ ಕೂಡ ದಾಳಿ ಮಾಡುತ್ತೆ. ಯಾಕೆಂತಂದರೆ ಇವೆಲ್ಲವೂ ಕೂಡ 2023ರಲ್ಲಿ ನಡೆದಿದೆ ಅನ್ನಲಾದಂಥ ವೋಟ್ ಚೋರಿಗೆ ಸಂಬಂಧಪಟ್ಟಂಥ ದಾಳಿ ಅನ್ನೋದು SIT ಹೇಳ್ತಾ ಇರ್ತಕ್ಕಂಥ. ಯಾಕೆಂತಂದರೆ ಆ SIT ಕಳೆದ 2-3 ದಿನಗಳಿಂದ ಗ್ರೌಂಡ್ ವರ್ಕನ್ನು ಮಾಡಿರ್ತಕ್ಕಂಥದ್ದು ಕಲಬುರಗಿ ನಗರದ ರೋಜಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರ್ಬೋದು ಮತ್ತು ಇನ್ನಿತರ ಕಡೆ ಸುಮಾರು 5 ಕಡೆಗಳಲ್ಲಿ ದಾಳಿ ಮಾಡಿ 2 ದಿನಗಳಿಂದನೂ ಕೂಡ ನಿರಂತರವಾದಂಥ ದಾಖಲೆಗಳನ್ನು ಸಂಗ್ರಹ ಮಾಡಿತ್ತು. ಅದಾದ ಮೇಲೆ ನಿನ್ನೆ ಬಹುದೊಡ್ಡ ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಯಾವಾಗ ಸುಭಾಷ್ ಗುತ್ತೇದಾರ್ ಅವರ ಮನೆ ಮೇಲೆ ದಾಳಿ ಆಗುತ್ತೋ ಅದಕ್ಕೆ ಸೈಮಲ್ಟೇನಿಯಸ್ ಆಗಿ ಆಳಂದ ಪಟ್ಟಣದಲ್ಲಿರ್ತಕ್ಕಂಥ ಸುಭಾಷ್ ಗುತ್ತೇದಾರ್ ಅವರ ಮನೆ ಮುಂದೆ ಕೆಲವೊಂದಿಷ್ಟು ದಾಖಲೆಗಳಿಗೆ ಬೆಂಕಿ ಹಚ್ಚಲಾಗುತ್ತೆ. ಆವಾಗಲೇ ನೋಡಿ ಇಡೀ ಪ್ರಕರಣಕ್ಕೆ ಒಂದು ದೊಡ್ಡ ತಿರುವು ಸಿಕ್ಕಿರ್ತಕ್ಕಂಥ. ಇತ್ತ ಸುಭಾಷ್ ಗುತ್ತೇದಾರ್ ಅವರ ಮನೆ ಮೇಲೆ SIT ದಾಳಿ ಆಗುತ್ತೆ, ಅತ್ತೆ ಕೆಲವೊಂದಿಷ್ಟು ದಾಖಲೆಗಳಿಗೆ ಬೆಂಕಿ ಹಚ್ಚಲಾಗುತ್ತೆ. ಅದಲ್ಲದೆ ಆ ಬೆಂಕಿ ಹಚ್ಚಿದಂಥ ದಾಖಲೆಗಳನ್ನು ಅರ್ಧಮರ್ಧ ಸುಟ್ಟಂಥ ದಾಖಲೆಗಳನ್ನು ಗೂಡ್ಸ್ ವಾಹನದಲ್ಲಿ ತೆಗೆದುಕೊಂಡು ಹೋಗಿ ಅಮರ್ಜಾ ನದಿಯ ಹಿನ್ನೀರಿಗೆ ಎಸೆಯುವಂಥ ಕೆಲಸ ಮಾಡಲಾಗುತ್ತೆ ರಂಗನಾಥ್. ಅಲ್ಲಿ ತಡರಾತ್ರಿವರೆಗೂ ಕೂಡ SIT ಅಧಿಕಾರಿಗಳು ಏನು ಶೋಧ ಮಾಡುವಂಥ ಕೆಲಸ ಮಾಡಿದ್ರು. ಯಾಕೆಂತಂದರೆ TV9 ಈ ರೀತಿಯಾದಂಥ ವರದಿ ಬಿತ್ತರ ಮಾಡಿತ್ತು, ಈ ರೀತಿಯಾದಂಥ ದಾಖಲೆಗಳಿಗೆ ಬೆಂಕಿ ಹಚ್ಚಲಾಗಿದೆ ಮತ್ತು ಅವುಗಳನ್ನು ನದಿಗೆ ಎಸೆಯಲಾಗಿದೆ ಅನ್ನುವಂಥ ವರದಿ ಬಿತ್ತರವಾದಂಥ ತಕ್ಷಣವೇ ಏನಂತಂದ್ರೆ ಅಲರ್ಟ್ ಆದಂಥ ಅಧಿಕಾರಿಗಳು ಸದ್ಯ ಮಧ್ಯರಾತ್ರಿವರೆಗೂ ಕೂಡ ಈ ಒಂದು ಅಮರ್ಜಾ ನದಿ ಹಿನ್ನೀರಿನಲ್ಲಿ ಹುಡುಕುವಂಥ ಕೆಲಸ ಮಾಡ್ತಿದ್ದಾರೆ ಮತ್ತು ಸಾಕ್ಷ್ಯ ನಾಶ ಮಾಡಲಾಗಿತ್ತ ಅನ್ನುವಂಥ ಒಂದು ಆರೋಪ ಕೂಡ ಸದ್ಯ ಕೇಳಿ ಬರ್ತಾ ಇದೆ. ಆ ಬಗ್ಗೆಯೂ ಕೂಡ ಇಂದು ಕೇಸ್ ದಾಖಲಾಗುವ ಸಾಧ್ಯತೆ ಇರತಕ್ಕಂಥದ್ದು ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.